ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್ ನಿಮ್ಮ ಹೆಸರು? ಮಲ್ಲೇಗೌಡ. ಯಾವ ಊರು ಬರುತ್ತೆ ಸರ್ ಇದು? ಗೋವಿಂದಪುರ. ಎಲ್ಲಿ ಸರ್, ಹೆಸರುಗಡದ ಹತ್ರ? ಹಾಂ ಹಾಂ ಸರ್. ಎಷ್ಟು ವರ್ಷದಿಂದ ಡೈರಿ ಮಾಡ್ತಾಯಿದ್ದೀರಿ ಸರ್? ಸರ್ ಒಂದು 20-25 ವರ್ಷದಿಂದ ಇದೆ ಹಸ್ತು. ಹಾಂ ಹಾಂ ಸರ್, ಇವಾಗ ಮಿಲ್ಕಿಂಗ್ ಮಿಷಿನ್ ಯಾಕೆ ತಗೋಬೇಕು ಅನ್ಸುತ್ತೆ ಸರ್? ಇವಾಗ ಕೈಯಲ್ಲಿ ಕರೆಯಕ್ಕೆ ಗಾಸಿ ಆಗ್ತಾ ಇದೆ ಸರ್. ಅಲ್ಲಿ 1 ಅವರ್ ಕರಿತಾ ಇದ್ದೆ, ಇವಾಗ ಅರ್ಧ ಗಂಟೆ ಕರಿತಾ ಇದ್ದೀವಿ ಅಷ್ಟೇ. ಹೌದಾ? ಈಗ ಮಿಲ್ಕಿಂಗ್ ಮಿಷಿನ್ ತಗೊಂಡು ಎಷ್ಟು ದಿನ ಆಯ್ತು ಸರ್ ನೀವು? 15 ದಿವಸ ಆಯ್ತು ಸರ್. ಯಾವ ಥರ ಅನಿಸ್ತದೆ ಸರ್ ಕೈಯಲ್ಲಿ ಕರಿಯೋದಕ್ಕೂ ಮಿಷಿನಲ್ಲಿ ಕರಿಯೋದಕ್ಕೂ ನಿಮಗೆ ಏನು ಡಿಫ್ರೆನ್ಸ್? ಒಂದು 90% ಪರವಾಗಿಲ್ಲ ಸರ್, ಆರಾಮ್ ಅನ್ಸುತ್ತೆ. ಆರಾಮ್ ಅನಿಸುತ್ತಾ? ಆರಾಮ್ ಅನ್ಸುತ್ತೆ. ಓಕೆ ಸರ್. ಈ ಆರಾಮು, ನಮಗೂ ಆರಾಮ್ ಅನ್ಸುತ್ತೆ. ಓಕೆ. ಚಿಂತೆ ಇರಲ್ಲ. ಓಕೆ. ಬೇಗ ಹಾಕ್ಬಿಟ್ಟು 5 ನಿಮಿಷಕ್ಕೂ 5 ನಿಮಿಷಕ್ಕೆ ಒಂದು ಹಸಿನ ಕರ್ಕೊಂಬೋದು. ಏನಾದ್ರು ಈ ಥರ ರಕ್ತ ಬರೋದು ಆ ಥರ ಎಲ್ಲ ಏನಾದ್ರು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು? ಆ ಥರ ಏನಿಲ್ಲ, 5 ನಿಮಿಷ ಬಿಟ್ಟರು ಏನು ಪ್ರಾಬ್ಲಮ್ ಏನು ಬರಲ್ಲ. ಓಕೆ. ಈಗ ಅದನ್ನ ಯೂಸ್ ಮಾಡೋದೆಲ್ಲ ನಿಮಗೆ ಹಸುಗಳೆಲ್ಲ ಹೊಂದ್ಕೊಂಡಾವ ಸರ್? ಹೌದು, ಯಾವ ಒಂದೇ ಒಂಚೂರು ಕಾಲ ಥರ ಸರ್, ಆರಾಮಾಗಿ ಹೊಂದ್ಕೊಂಡಿದ್ದೀವಿ. ಇದಕ್ಕಿಂತ ಮುಂಚೆ ನೀವು ಹಸುಗಳಿಗೆ ಮಿಷಿನ್ ಹಾಕಿದ್ರಾ? ಇಲ್ಲ ಸರ್, ಹಾಕೇ ಇರಲಿಲ್ಲ. 20 ವರ್ಷದಿಂದ ಮಿಷಿನೇ ಹಾಕಿರಲಿಲ್ಲ. ಓಕೆ. ಕೈಯಲ್ಲೇ ಕರೀತಾ ಇದ್ದಿದ್ದು. ಓಕೆ. ಇವಾಗ 15 ದಿವಸದಿಂದ ಯಾವುದೇನು ತೊಂದರೆ ಮಾಡಲ್ಲ, ಆರಾಮಾಗಿ ನಿಂತ್ಕೊಂತಾರೆ. ಓಕೆ. ಮಿಷಿನ್ ಆರಾಮ ಅನ್ಸುತ್ತೆ ಹಸ್ಗಳಿಗೆ ಅವಕ್ಕೆ. ಹಾಂ 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 ಹಾಂ. ಇವಾಗ ಈ ಕಂಪ್ನಿದ ಮಿಷಿನ್ನು ನಿಮಗೆ ಇಳಿಸ್ತಾ ಸರ್? ಯಾಕೆ ಅನಿಸ್ತು? ಚೆನ್ನಾಗಿದೆ ಸರ್, ಮಿಷಿನ್ ಏನು ತೊಂದರೆ ಇಲ್ಲ. ಹಾಕೋದಕ್ಕಷ್ಟೇ ಪವರಿಂದ ಪೂರ್ತಿ ಚೆನ್ನಾಗಿದೆ ಸರ್ ಮಿಷಿನ್. ಇವಾಗ ನೀವು ಈ ಮಿಷಿನ್ ತಗೋಬೇಕು ಅನಿಸ್ತಿರಲ್ಲ, ಎಲ್ಲಿ ಹುಡುಕಿದ್ರಿ ಸರ್ ಈ ಮಿಷಿನ್ ಇದು? ಯೂಟ್ಯೂಬಲ್ಲಿ ಹುಡುಕಿದ್ವಿ ಸರ್. ಯೂಟ್ಯೂಬಲ್ಲಿ ಹುಡುಕ್ಬಿಟ್ಟು ಸರ್ಚ್ ಮಾಡಿ ಕೇಳಿದ್ವಿ. ಅದು ತೋರಿಸ್ತು, ಈ ಥರ ಇದೆ ನೋಡಿ ಅಂತ. ನಂಬರ್ ತಗೊಂಡು ನಿಮ್ಗೆ ಫೋನ್ ಮಾಡಿದ್ವಿ. ಓಕೆ ಓಕೆ ಓಕೆ. ಇವಾಗ ಈ ಪೈಪ್ಲೈನ್ ಮಿಷಿನ್ಸ್ ಎಲ್ಲ ನಿಮಗೆ ಓಕೆ ಅನಿಸಿದೆ ಸರ್? ಈ ಪೈಪ್ಲೈನ್ ಮಿಷಿನ್ ಬೆಸ್ಟೋ ಇಲ್ಲ ಮಿಷಿನ್ ಡೈರೆಕ್ಟಿಂದ ಕೊಡೋದು ಒಳ್ಳೆಯದು? ಪೈಪ್ಲೈನೇ ಬೆಸ್ಟು ಅನಿಸುತ್ತೆ ಸರ್. ಹಾಂ, ಡೈರೆಕ್ಟ್ ಕೊಡೋದ್ರಿಂದ ನಮಗೆ ಸ್ವಲ್ಪ ಮಿಷಿನ್ಗಳಿಗೆ ಇದಕ್ಕೇನ ಆಗುತ್ತೆ ಅನ್ನೋದಿರುತ್ತೆ. ಓಕೆ. ಪೈಪ್ಲೈನ್ ಇರೋದ್ರ ಸಹಿತ ಏನು ತೊಂದರೆ ಇಲ್ಲ. ಈ ಪೈಪ್ಲೈನ್ ಮಾಡಿದ್ರೆ ಇಕ್ಕಿತ್ತು ಅಂತ ಆರಾಮಾಗಿ ಹಾಕೊಂಬೋದು. ಈ ಪೈಪ್ಲೈನ್ ಹಾಲು ಏನಾದ್ರು ಬರುತ್ತೆ ಸರ್? ಇಲ್ಲ ಸರ್, ಅಲ್ಲೇನು ಆಪೋಸಿಟ್ ಏನೋ ಇಲ್ಲ. ಅಂದರೆ ಪೈಪ್ಲೈನು ಮಾಡಿರೋ ಉದ್ದೇಶ ಏರ್ ಸಪ್ಲೈ ಆಗೋದಕ್ಕೆ? ಸಪ್ಲೈ ಆಗೋದಕ್ಕೆ. ಹಾಂ ಹಾಂ ಹಾಂ. ಇವಾಗ ಸರ್ವಿಸ್ ಎಲ್ಲ ಯಾವ ಥರ ಕೊಡ್ತೀವಿ ಅಂತ ಒಪ್ಕೊಂತಾರೆ ಸರ್? ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್. ಹಾಂ, ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿರು, ಹಾಕ್ಸ್ಕೊಳ್ಳಿ ಚೆನ್ನಾಗಿದೆ ಅಂತಂದರು. ಹಾಂ ಸರ್. ಧೈರ್ಯ ಮಾಡಿ ಹಾಕ್ಸ್ಕೊಂಡಿದ್ದೀವಿ ಸರ್, ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಓಕೆ. ಇವಾಗ ನೀವು ಬರೀ ಕರೆಂಟ್ ಮಿಷಿನ್ ಹಾಕ್ಸ್ಕೊಂಡಿದ್ದೀರಾ? ಹಾಂ. ಈಗ ಪೆಟ್ರೋಲ್ದು ನಿಮಗೆ ಹಾಕ್ಸ್ಬೇಕು ಅಂತ ಅನಿಸಿದೆಯಾ? ಹಾಕ್ಸ್ಕೊಂಬಕ್ಕು ಅನ್ಸಿದೆ ಸರ್. ಪವರ್ ಏನೋ ನಾವು ಹೋದ್ರೆ ಏನ್ ಮಾಡೋದು, ಅವಾಗ ಕೈಯ ಕರೆಯಕ್ಕಾಗಲ್ಲ, ಓಕೆ. ತಪ್ಪಾಗಿರ್ತದೆ, ಓಕೆ. ರೂಢಿ ತಪ್ಪಿರುತ್ತೆ. ಓಕೆ. ಅದಕ್ಕೆ ತಿಂಗಳು ಬಿಟ್ಟು ಹಾಕ್ಸ್ಕೊಳೋಣ ಅಂತ ಇವಾಗ ನೀವು ಸದ್ಯ ಕರೆಂಟಿಂದ ಹಾಕ್ಸ್ಕೊಂಡಿದ್ದೀರಾ? ಕರೆಂಟಿಂದ ಹಾಕ್ಸ್ಕೊಂಡಿದ್ದೀವಿ. ಓಕೆ. ಹಸುಗಳಿಗೆ ಏನಾದರೂ ತೊಂದರೆ ಆಗಿದೆ ಸರ್ ಮಿಷಿನ್ ಹಾಕಿದ್ಮೇಲೆ? ಇಲ್ಲ ಸರ್. ಹಾಂ, ಈ ಥರ ರಿಂಕಲ್ಸ್ ಕ್ರಿಯೇಟ್ ಆಗೋದು? ಇನ್ನು ಆರಾಮಾಗಿ ನಿಂತ್ಕೊಂತಾರೆ. ಓಕೆ ಓಕೆ. ಒಂಚೂರು ಏನು ಮಾಡಲ್ಲ, ತೊಳೆದ್ಬಿಟ್ಟು ಹಾಕಿದ ತಕ್ಷಣ ಆರಾಮಾಗಿ ನಿಂತ್ಕೊಂತಾರೆ, ಏನು ತೊಂದರೆ ಇಲ್ಲ. ಮತ್ತು ಮಿಷಿನ್ ಕ್ಯಾನ್ ಎಲ್ಲ ಕ್ಲೀನ್ ಮಾಡೋದೆಲ್ಲ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್, ಎಲ್ಲನೂ ತೋರಿಸ್ಕೊಟ್ಟು ಹೋಗಿದ್ದೀರಲ್ಲ, ಚೆನ್ನಾಗಿದೆ ಎಲ್ಲನೂ. ಏನಾದ್ರು ನಿಮ್ಗೆ ಹೊರೆ ಅನ್ಸುತ್ತಾ ಕ್ಲೀನ್ ಮಾಡೋದು ಮಿಷಿನ್ ಏನಾದರೂ? ಇಲ್ಲ ಸರ್, ಬಕೆಟ್ ತೊಡೆ ಬಂದು ಇದೊಂದು 5 ನಿಮಿಷಕ್ಕೆ ಕ್ಲೀನ್ ಮಾಡ್ತೀವಿ ಅಷ್ಟೇ. ಕ್ಲೀನ್ ಮಾಡಿ ತಗೊಳಕಂತೀವಿ. ಇವಾಗ ಈ ಮಿಷಿನಲ್ಲಿ ಏನಾದರೂ ಮೇಂಟೆನೆನ್ಸ್ ಹೇಳ್ಕೊಟ್ಟಿದ್ದಾರೆ ಸರ್? ಯಾವ ಥರ ಏನು ಮಾಡಬೇಕು, ಆಯಿಲ್ ಎಲ್ಲ ಚೇಂಜ್ ಮಾಡೋದೇನು ಸರ್ ಹೇಳ್ಕೊಟ್ಟಿದ್ದಾರೆ. 2 ತಿಂಗಳಿಗೆ ಒಂದ್ಸರಿ ಆಯಿಲ್ ಚೇಂಜ್ ಮಾಡ್ಕೊಡಕ್ಕೆ ಹೇಳಿದ್ದಾರೆ. ಓಕೆ. ಮಿಷಿನ್ ಎಲ್ಲನೂ ವಾರಕ್ಕೊಂದ್ಸರಿ ಕ್ಲೀನಾಗಿ ಪೈಪ್ಲೈನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬ್ರಷ್ ಕೊಟ್ಟಿದ್ದಾರೆ, 2 ಬ್ರಷ್ ಕೊಟ್ಟಿದ್ದಾರೆ. ಓಕೆ. ಹಾಕೋದ್ರಿಂದೆಲ್ಲ ಉಜ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಇವಾಗ ನಿಮ್ಮದು ಯಾವಾಗಾರು ಕ್ಯಾನ್ ಈ ಥರ ತುಂಬಿರೋ ಸಮಸ್ಯೆ ಆಗಿದೆ ಸರ್? ಇಲ್ಲ ಸರ್, ಏನು ತುಂಬಿಲ್ಲ. ಓಕೆ. ಅದರಲ್ಲಿ ಒಂದು ವಾಲ್ ಹಾಕಿದ್ದಾರೆ, ಹಾಂ. ಕ್ಯಾನ್ ತುಂಬಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗುತ್ತೆ, ನೀವು ಅದು ನೋಡ್ಕೊಂಬಿಟ್ಟು ತೆಗಿಬೇಕಾಗತ್ತೆ. ಇಲ್ಲ, ಮುಕ್ಕಾಲು ಬರ್ತಿದ್ದಂಗೆ ತೆಗೆದ್ಬಿಡ್ತೀವಿ. ಅದು 20 ಲೀಟ್ರಿಗೆ ಒಂದ್ಸರಿ ತಗೊಂಬಿಡ್ತೀವಿ. ಆಮೇಲೆ ತಿರ್ಗಿ ಇನ್ನೊಂದು 10 ಲೀಟ್ರಿಗೆ ಸಪ್ರೇಟ್ ಇನ್ನೊಂದು ಸಿಗಕ್ಕೆ ತಗೊತೀವಿ. ಇವಾಗ ನಿಮ್ಗೆ ಹಾಲು ಖಾಲಿ ಆಗಿದೆ ಅಂತ ಯಾವ ಥರ ಗೊತ್ತಾಗುತ್ತೆ ಸರ್? ಹಾಲು ಖಾಲಿ ಆಗಿದೆ ಅಂದರೆ ಅದು ಇದ್ದಿದ್ದಿಲ್ಲ ಸರ್, ಗೊತ್ತಾಗುತ್ತೆ ಅದ್ರೊಳಗಡೆ. ಬೌಲಲ್ಲಿ? ಹಾಂ, ಬೌಲಲ್ಲಿ ಗೊತ್ತಾಗುತ್ತೆ. ಬರ್ತಾ ಇದ್ರೆ ಸ್ಟಾಪ್ ಆಗುತ್ತೆ ಹಾಲು. ಓಕೆ. ನೀವು ಕರುಗಳು ಬಿಡಬೇಕು ಅಂದರೆ ಮೊದಲೇ ಬಿಡ್ತಾರೆ, ಆಮೇಲೆ ಬಿಡ್ತಾರೆ? ಬಿಟ್ಬಿಡ್ತೀವಿ ಸರ್. ಅಂದರೆ ಮೊದಲೇ ಕರು ಬಿಟ್ಬಿಟ್ಟು ಆಮೇಲೆ ಮಿಷಿನ್ ಹಾಕ್ತೀರಿ? ಹಾಕ್ತೀವಿ ಮಿಷಿನು. ಆಮೇಲೆ ತಕ್ಕಂಡ್ಮೇಲೆ ತಿರ್ಗಾ ಬಿಟ್ಬಿಡ್ತೀವಿ, ಕರ ಬಿಡ್ತೀವಿ. ಸರ್. ಸರ ಬಿಡ್ತದೆ, ತಿರ್ಗಿ ಕುಡಿಸ್ಕೊಂತದೆ. ಏನಾದ್ರು ಹಸುಗಳು ಏನಾದ್ರು ವೀಕ್ ಆಗೋದು ಆ ಥರದ್ದು ಏನಾದ್ರು ಪ್ರಾಬ್ಲಮ್ಮು? ಏನಿಲ್ಲ, ಏನು ವೀಕೆಂಡ್ ಆಗಿಲ್ಲ. ಅಂದರೆ ಆಲ್ಕರೆ ಮಿಷಿನ್ ಹಾಕೋದ್ರಿಂದ ಏನು ತೊಂದರೆ ಇಲ್ಲ? ತೊಂದರೆ ಇಲ್ಲ,
ಆರಾಮಾಗಿ ನಮಗೂ ಈಸಿ ಅವಕ್ಕೂ ಈಸಿ ಅನಿಸ್ತು. ಹಾಂ ಹಾಂ. ಇವೆಲ್ಲ ನೋವು ಬರೋವು, ಕೈಯೆಲ್ಲ ನೋವು ಬರೋವು. ಇವಾಗ ಏನು ನೋವು ಬರಲ್ಲ ಸರ್, ಮಿಷಿನ್ ಹಾಕ್ಬಿಟ್ಟು ಆರಾಮಾಗಿ ಒಂದು 5 ನಿಮಿಷ ಕುತ್ಕೊಂತೀವಿ, ಅದ್ರ ಮುಂದೆನೇ ಕೂತಿರ್ತೀವಲ್ವ, ಹಾಂ ಸರ್. ಏನೇನು ಅಷ್ಟೊಂದೇನು ತೊಂದರೆ ಆಗಲ್ಲ. ಓಕೆ. ಸರ್ ಈಗ ಮಿಷಿನ್ನು ಯಾವ ಥರ ನೀವು ಆನ್ ಮಾಡ್ತೀರಾ, ಶುರು ಮಾಡ್ತೀರಾ ಅಂತ ಸ್ವಲ್ಪ ತೋರಿಸ್ಬಿಡಿ. ಏರಿ ಹೋಗ್ತಾ ಇರುತ್ತೆ ಸರ್ ಇದು. ಓಕೆ. ಇದು ಹ್ಞೂ. ನಾವು ಆನ್ ಮಾಡಿದ್ಮೇಲೆ ಅದನ್ನ ಲಾಕ್ ಮಾಡ್ತೀವಿ. ಓಕೆ. ನೋಡಿ ಇದು ಆನ್ ಮಾಡ್ತೀವಿ ಈಗ. ಓಕೆ. ಆನ್ ಆಗುತ್ತೆ. ಓಕೆ. ಇದು ಮೇಲ್ಗಡೆ ಹೋಗ್ಬಿಟ್ಟಲ್ವಾ, ಹೋಗಲ್ಲ. ಇದು ಸ್ವಲ್ಪ ಏನು ಲಾಕ್ ಮಾಡಿ ಉಲ್ಟಾ ಉಲ್ಟಾ ಮಾಡಿ, ಉಲ್ಟಾ ಉಲ್ಟಾ. ಹಾಂ. ಲಾಕ್ ಆಗುತ್ತೆ ಸರ್ ಅದು. ಆಯಿತು. ಅಲ್ಲಿ ಏರ್ ಬರುತ್ತೆ. ಈ ಥರ ನೋಡಿ, ಇದೊಂದು ಆಲ್ ರಿಟರ್ನ್ ಹೋಗಬಾರ್ದು ಅಂತ ತುಂಬಿದ ತಕ್ಷಣ ಇದು ಆಟೋಮೆಟಿಕ್ ಬ್ಲಾಕೇಜ್ ಆಗುತ್ತೆ. ಹಾಂ ಸರ್. ಇವಾಗ ಯಾವ ಥರ ಸರ್ ಪ್ರೊಸೀಜರ್ ನೋಡಿ, ಈ ಥರ ನೋಡಿ ಕ್ಯಾನ್ ಯಾವ ಥರ ನಿಮಗೆ ಲಾಕ್ ಮಾಡಬೇಕು ಅಂತೇಳಿ ನೋಡಿ ಈ ಥರ. ಹಾಂ. ಓಕೆ. ಲಾಕ್ ಮಾಡ್ತೀವಿ ಸರ್. ಹಾಂ, ಲಾಕ್ ಮಾಡಿ ತೆಗೆದ್ಮೇಲೆ ನಾವು ಈ ಥರ ಇದು ಮಾಡ್ತೀವಿ. ಓಕೆ. ಆಮೇಲೆ ಈ ಥರ ಇಲ್ಲ 4 ಓಕೆ ಸರ್. ತೆಗಿಬೇಕಾದ್ರೆ ಏನು ಮಾಡ್ತೀರಾ? ತೆಗಿಬೇಕಾದ್ರೆ ಇದೊಂದು ಇದೆಯಲ್ಲ, ಇದು ಹಾಂ. ಗ್ಲಾಸು, ಓಕೆ. ಇದನ್ನ ತಿರುಗಿಸ್ಬಿಟ್ಟು ಓಪನ್ ಮಾಡ್ತೀವಿ. ಇದು ಓಪನ್ ಮಾಡಿ ನಿಧಾನ ತಕ್ಕಂಥದ್ದು. ಓಕೆ. ಹಿಂಗಿರೋ ನಿಧಾನ ಬಿಡುತ್ತೆ ಕೆಳಗಡೆ. ಓಕೆ. ಆಮೇಲೆ ಇದನ್ನ ಲಾಕ್ ಮಾಡ್ತೀವಿ. ಆಯ್ತು ಸರ್. ಆಯ್ತು ಸರ್, ಥ್ಯಾಂಕ್ ಯು.